ಸೋತ ಕಾಲುಗಳಲ್ಲೇ ಗೆಲುವಿನತ್ತ ಓಡಲೇಬೇಕಾದದ್ದು ಬದುಕು. ಹೆದರಿ ನಿಂತರೆ ನಿಲ್ದಾಣ, ಮುನ್ನುಗ್ಗಿದರೆ ಪ್ರಯಾಣ. ಇದುವೇ ಜೀವನ. ಊಟನೇ ಆಗಿರಲಿ, ಪ್ರೀತಿನೇ ಆಗಿರಲಿ, ಎಷ್ಟು ಕೇಳುತ್ತಾರೋ ಅಷ್ಟೇ ಬಿಡಿಸಬೇಕು. ಅತಿಯಾದರೆ ಅರ್ಧಕ್ಕೆ ಬಿಟ್ಟು ಹೊರಟು ಹೋಗುತ್ತಾರೆ. ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು, ನಮ್ಮ ಬಾಯಿ ಹೊಲಸಾಗುವುದೆಂದು. ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವಾಗ ತಿಳಿಯಬೇಕು, ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆಂದು. ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು, ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು. ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಹಾಕುವ ಮುನ್ನ ಯೋಚಿಸಬೇಕು, ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು. ನಮ್ಮನ್ನು ನಾವೇ ಬುದ್ಧಿವಂತರು, ಧೈರ್ಯವಂತರು ಎಂದುಕೊಳ್ಳುವ ಮುಂಚೆ ತಿಳಿದುಕೊಳ್ಳಬೇಕು, ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದಾನೆ ಎಂದು.